ಆಚಾರ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಆಗಲೇ 4 ಗಂಟೆ ಆಗಿಬಿಟ್ಟಿದೆ ಟೈಮು. ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಇವತ್ತು ನನಗೆ. ನಿನ್ನೆ ಬೇರೆ ಗುರುಪೌರ್ಣಮಿ ಇತ್ತು. ನಿನ್ನೆದು ನನಗೆ ಪೂಜೆ ಏನು ಮಾಡೋಕ್ಕಾಗಲಿಲ್ಲ. ನಿನ್ನೆನೇ ಹೇಳ್ದಂಗೆ ನಮ್ಮ ರಿಲೇಷನಲ್ಲಿ ಒಬ್ಬರು ಯಾರೋ ತೀರ್ಕೊಂಡಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಏನು ಮಾಡಲಿಲ್ಲ, ಸಂಜೆಗೆ ಮಾಡ್ಕೊಂಬಿಡೋಣ ಪೂಜೆ ಅಂತ ಅಂದ್ಕೊಂಡೆ. ಅದಕ್ಕೆ ಇವಾಗ ರೆಡಿಯಾಗಿದ್ದೀನಿ. ಆಗಲೇ ಸ್ನಾನ ಎಲ್ಲ ಮುಗಿದೋಯ್ತು. ತುಂಬ ಲೇಟಾಗೇನು ಸ್ನಾನ ಮಾಡಲಿಲ್ಲ ಇವತ್ತು. ಬೇಗನೆ ಸ್ನಾನ ಮುಗಿಸ್ಕೊಂಡು ರೆಡಿನೂ ಆಗಿದ್ದೀನಿ. ಫುಲ್ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಆಗ್ಬಿಟ್ಟಿದೆ. ಇನ್ನು ಬಾಗಿಲಲ್ಲಿ ರಂಗೋಲಿ ಬಿಡಬೇಕಷ್ಟೇ, ಅರ್ಶಿನ ಕುಂಕುಮ ಇಟ್ಬಿಟ್ಟು. ಬೆಳಗ್ಗೆಯಿಂದ ಬಿಡೋಣ ಅಂತ ಅಂದ್ಕೊಂಡೆ, ನೋಡಿದ್ರೆ ಬಿಟ್ಟು ಮಳೆ ಬರ್ತಾನೆ ಇತ್ತು. ಅದಕ್ಕೆ ರಂಗೋಲಿ ಏನು ಬಿಡೋಕ್ಕೆ ಹೋಗಲಿಲ್ಲ. ಇನ್ನು ಬಿಟ್ಟರೆ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇನ್ನು ಇವಾಗ ಫಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಒಂದೇ ಸರಿ ರಂಗೋಲಿ ಬಿಟ್ಬಿಟ್ಟು ಹಂಗೆ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಅಕಸ್ಮಾತ್ ಮಳೆ ಬಂದ್ರೂ ಪೂಜೆ ಮುಗಿದ್ಬಿಟ್ರೆ ಆಮೇಲೆ ರಂಗೋಲಿ ಹೋದ್ರೂ ನಡೆಯುತ್ತೆ. ಇವಾಗಲೇ ಬಿಟ್ಬಿಟ್ಟು ಪೂಜೆಗೆ ಮುಂಚೆನೇ ರಂಗೋಲಿ ಎಲ್ಲ ಹೋಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾನು ಇನ್ನೂ ರಂಗೋಲಿ ಏನು ಬಿಡ್ಸೋಕ್ಕೆ ಹೋಗಿಲ್ಲ. ಇನ್ನು ಇವಾಗ ದೇವ್ರ ಗುಡಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಇವತ್ತು ಪೂಜೆ ಸಾಮಾನೆಲ್ಲ ತೊಳೆಯೋದಿದೆ. ಮತ್ತು ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಬೇಕು. ಫುಲ್ ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡಬೇಕು. ನೆನ್ನೆನೇ ಮಾಡ್ಕೊಬೇಕಾಗಿತ್ತು. ನೆನ್ನೆ ಹಂಗಾಗಿದ್ದಕ್ಕೆ ನಾನೇನು ಮಾಡೋಕ್ಕಾಗಲಿಲ್ಲ. ಇನ್ನು ಇವತ್ತೇ ಮಾಡ್ಕೊಬೇಕು ಎಲ್ಲನೂ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಆಗಲೇ ಟೈಮು 4 ಗಂಟೆ ಆಗಿದೆ. ಇನ್ನಿವತ್ತು ಬೆಳಗ್ಗೆ ತಿಂಡಿಗೆ ಅಂತೇಳಿ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದು, ಅವರೆಕಾಳು ಹಾಕಿ ನಮ್ಮಮ್ಮ ಮಾಡಿದ್ರು. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಏನಾದರೂ ರೆಸಿಪಿ ಬೇಕು ಅಂತಂದರೆ ಹೇಳಿ, ನಾನು ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಇನ್ನು ಮಧ್ಯಾಹ್ನಕ್ಕೂ ಅದೇ ಇತ್ತು, ಅದನ್ನೇ ತಿನ್ಕೊಂಡಿದ್ದಾಯಿತು. ಇನ್ನು ಇವಾಗಲೇ ಏನಾದರೂ ಮಾಡಬೇಕು ಇನ್ನು ರಾತ್ರಿಗೆ. ಇನ್ನೀಗ ನಾನು ಕ್ಲೀನ್ ಮಾಡೋಕ್ಕೆ ಹೋಗಬೇಕು. ಪೂಜೆ ದೇವ್ರ ಗುಡಿನ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಬೇಕು. ಟೈಮ್ ಆಗಿಬಿಡುತ್ತೆ. ಇನ್ನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸೀರೆ ಉಟ್ಕೊಂಡು ವ್ಲಾಗ್ ಮಾಡಿ ಅಂತ ಹೇಳಿದರು. ಅದಕ್ಕೆ ಇವತ್ತು ಸೀರೆ ಉಟ್ಕೊಂಡಿದ್ದೀನಿ. ಅದಕ್ಕೆ ಅಂತಲ್ಲ, ಇವತ್ತು ಶುಕ್ರವಾರ ಉಟ್ಕೊಳ್ಳೋಣ ಅಂತಲೇ ಇದ್ದೆ. ನಾನು ಫಸ್ಟೇ ಅಂದ್ಕೊಂಡಿದ್ದೆ ಉಟ್ಕೊಬೇಕು ಅಂತ. ಅಷ್ಟರಲ್ಲಿ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರು, ಸೀರೆ ಉಟ್ಕೊಂಡು ವ್ಲಾಗ್ ಮಾಡಿ ಮ್ಯಾಮ್ ಅಂತ. ಅದಕ್ಕೆ ಉಟ್ಕೊಂಡಿದ್ದೀನಿ. ಹೆಂಗಿದೆ ಏನು ಸೀರೆ ನೋಡಿ ಹೇಳಿ, ಚೆನ್ನಾಗಿ ಕಾಣ್ತಿದ್ದೀನ ಸೀರೆನಲ್ಲಿ ಅಂತ. ಇನ್ನಿವಾಗ ದೇವ್ರ ಗುಡಿ ಕ್ಲೀನ್ ಮಾಡಬೇಕು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋನ ಕೊನೆ ತನಕ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ನನಗೆ ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಕಮೆಂಟ್ಗಳು ಮಾಡಿ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನು ನಾನು ಇವತ್ತು ಉಟ್ಕೊಂಡಿರೋ ಸೀರೆ 1 ವರ್ಷ ಲಕ್ಷ್ಮೀ ಹಬ್ಬಕ್ಕೆ ತೊಗೊಂಡಿದ್ದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಉಡಿಸಿದ್ದೆ ಸೀರೆ ಅದನ್ನು. ಆದರೆ 1-2 ವರ್ಷ ಮಾಡಿದ್ದೀನಿ ನಾನು ವರಮಹಾಲಕ್ಷ್ಮಿ ಹಬ್ಬ. ಆದರೆ ಯಾಕೋ ನನಗೆ ಸರಿ ಹೋಗಲಿಲ್ಲ. ಹಬ್ಬ ಮಾಡಿದ್ಮೇಲೆ ಏನೋ ಒಂದೊಂದು ಪ್ರಾಬ್ಲಮ್ಗಳು ಬರ್ತಾಯಿದ್ವು. ಹಾಗಾಗಿ ಯಾರನ್ನೋ ಕೇಳಿದ್ರು, ಕೆಲವ್ರಿಗೆ ಬರಲ್ಲ, ಆಗದೆ ಹೋದರೆ ಮಾಡೋಕ್ಕೆ ಹೋಗಬಾರ್ದು ಸುಮ್ಮನೆ ಅಂತ. ಹಾಗಾಗಿ ನಾನು ಮಾಡೋದು ಬಿಟ್ಬಿಟ್ಟೆ. ವರಮಹಾಲಕ್ಷ್ಮಿ ಅಂದರೆ ಕಳಸ ಎಲ್ಲ ಇಟ್ಟು ಸೀರೆ ಎಲ್ಲ ಉಡಿಸಿ ನಾನು ಮಾಡೋಕ್ಕೆ ಹೋಗಲ್ಲ. ಮಾಮೂಲಿಯಾಗಿ ಮನೆ ಪೂಜೆ ಸಿಂಪಲ್ಲಾಗಿ ಅವತ್ತು ಮಾತ್ರ ಕಳಸ ಇಟ್ಬಿಟ್ಟು ಸೀರೆ ಏನು ಉಡಿಸ್ದಿರ ಪೂಜೆ ಮಾಡ್ಕೊತೀನಿ ಅಷ್ಟೇ. ಇನ್ನು ಈ ಸರಿ ಅದಕ್ಕೆ ಅಂತಲೇ ಲಕ್ಷ್ಮೀ ವಿಗ್ರಹ ತೊಗೊಂಬಂದಿದ್ದು. ಕಳಸ ಕೂಡ ಇಡಕ್ಕೆ ಹೋಗಲ್ಲ, ಬರೀ ವಿಗ್ರಹ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡಿದ್ದೆ ಆವಾಗ ನಾನು 2 ಸಲ ಮಾಡಿದಾಗ್ಲೂ. 3ನೇ ಸಲ ಮಾಡೋಣ ಅಂದರೆ ಯಾಕೋ ಧೈರ್ಯ ಬರ್ತಾ ಇರಲಿಲ್ಲ. ಅದಕ್ಕೆ ಬಿಟ್ಬಿಟ್ಟೆ. ಸುಮ್ಮನೆ ಅದು ಪ್ರಾಬ್ಲಮ್ಗಳು ಸಣ್ಣ ಪುಟ್ಟ ಆಗಿದ್ರೆ ಪರವಾಗಿಲ್ಲ, ಸ್ವಲ್ಪ ದೊಡ್ಡದಾಗೆ ಬರ್ತಾ ಇತ್ತು. ಹಾಗಾಗಿ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಬೇಕು ಅಂತ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ. ಆಗದೆ ಹೋದ್ಮೇಲೆ ಮಾಡೋಕ್ಕೆ ಹೋಗಬಾರ್ದು ಅಂತ. ಇದೇ ಥರ ನಮ್ಮ ಅಮ್ಮನೂ ಕೂಡ, ಅಂದರೆ ನಾವು ದೀಪಾವಳಿನಲ್ಲಿ ಲಕ್ಷ್ಮಿ ಕೂರಿಸ್ತಾ ಇದ್ವಿ ಮನೆಯಲ್ಲಿ. ಸುಮಾರು ವರ್ಷಗಳು ಹಂಗೆ ಮಾಡಿದ್ದಾರೆ, ಒಂದು 10-15 ವರ್ಷಗಳು ಮಾಡಿದ್ದಾರೆ. ಆದರೆ ಆವಾಗೂ ಇದೇ ಥರ ಪ್ರಾಬ್ಲಮ್ಸ್ಗಳೇ ನಮಗೆ ಆಗ್ತಾ ಇದ್ದಿದ್ದು. ಆದರೆ ನಮ್ಮ ಅಮ್ಮನಿಗೆ ಗೊತ್ತಾಗಲಿಲ್ಲ ಅದು. ಅಂದರೆ ನಾವು ಮನೇಲಿ ಕೂರಿಸ್ಬಾರ್ದು, ದೇವಸ್ಥಾನದಲ್ಲೇ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು, ನೋಮ್ಕೊಂಬರ್ಬೇಕು ಅಂತ ಗೊತ್ತಿಲ್ಲದೆ ನಾವು ಮಾಡ್ತಾ ಇದ್ವಿ. ಅದಾದಮೇಲೆ ಹಿಂಗೆ ಯಾರೋ ಹೇಳಿದ್ರು, ಈ ಥರ ಆಗದೆ ಹೋದರೆ ನೀವು ಮಾಡೋಕ್ಕೆ ಹೋಗಬೇಡಿ, ಮನೇಲಿ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಬಂದ್ಬಿಡಿ ಅಂತ. ಹಾಗಾಗಿ ಚೇಂಜ್ ಮಾಡ್ಕೊಂಡ್ವಿ ನಾವು ಆಮೇಲೆ. ನಮಗೆ ಪರವಾಗಿಲ್ಲ, ಎಲ್ಲ ಸರಿ ಹೋಯಿತು.
ಹಾಗಾಗಿ ನನಗೂ ಆಗ ಬರದೇ ಇದ್ದಿದ್ದಕ್ಕೆ ನಾನು ಅದನ್ನು ಮಾಡೋದು ಬಿಟ್ಬಿಟ್ಟೆ. ಈ ಸಲನೂ ಮಾಡ್ಲಾ ಅಂತ ನಮ್ಮಮ್ಮನ ಕೇಳಿದೆ. ನಮ್ಮಮ್ಮ "ಬೇಡ ಬೇಡ ಮನೇಲೆಲ್ಲ ನೀನು ಲಕ್ಷ್ಮಿ ಕೂರಿಸೋದು ಎಲ್ಲ ಮಾಡೋದೆಲ್ಲ ಬೇಡ. ಮತ್ತೆ ಸುಮ್ಮನೆ ಪ್ರಾಬ್ಲಮ್‌ಗಳು ಬರ್ತಾ ಇರ್ತವೆ. ಯಾಕೆ ಆಗಲ್ಲ ಅಂತಂದ್ಮೇಲೆ ಮಾಡಕ್ಕೆ ಹೋಗ್ಬೇಡ ಅಷ್ಟೇ. ಈಗ ಮಾಮೂಲಿಯಾಗಿ ವಿಗ್ರಹ ತಂದಿದ್ಯಲ್ವಾ, ಹೆಂಗಿದ್ರು ಮಾಮೂಲಿ ಮನೆ ಪೂಜೆ ಮಾಡೇ ಮಾಡ್ತೀಯಲ್ವಾ ಹಬ್ಬದ ದಿನ, ಅಷ್ಟೇ ಮಾಡ್ಕೊ ಸಾಕು. ಜಾಸ್ತಿ ಏನು ಮಾಡಕ್ಕೆ ಹೋಗ್ಬೇಡ" ಅಂತಂದರು. ಹಾಗಾಗಿ ಸುಮ್ಮನೆ ಆಗ್ಬಿಟ್ಟೆ. ಇನ್ನೇನು ನಾನು ಕಳಸ ಇಡೋದು ಅದೆಲ್ಲ ಏನು ಮಾಡಲ್ಲ. ನಾನು ಹೆಂಗೆ ಮಾಡ್ತೀನಿ ಅಂತ ನಾನು ಹಬ್ಬದ ದಿವಸದಲ್ಲೇ ತೋರಿಸ್ತೀನಿ. ಅಂದರೆ ಇದೇ ಇದಕ್ಕೇನೆ ನಾನು ಸಿಂಪಲ್ಲಾಗಿ ಡೆಕೋರೇಷನ್‌ದು ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ಮಾಡಿ ಆವಾಗಲೇ ತೋರಿಸ್ತೀನಿ. ಇನ್ನಿವತ್ತು ಲಕ್ಷ್ಮೀ ಪೂಜೆಗೆ ಅಂತ ಇದು ನಾನು ಆಷಾಢ ಶುಕ್ರವಾರ ನಾನು ಯಾವಾಗ್ಲಿಂದನೋ ಮಾಡ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ. ಇದೆಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ. ಅದೊಂದು ಮಾತ್ರ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮೀನ ಕೂರಿಸೋದು ಒಂದು ಮಾತ್ರನೇ ನನಗೆ ಅದು ಪ್ರಾಬ್ಲಮ್ ಆಗಿದ್ದು. ಹಾಗಾಗಿ ನಾನು ಅದನ್ನು ಮಾಡಕ್ಕೆ ಹೋಗಲ್ಲ. ಇನ್ನು ನಾನು ದೇವ್ರ ಗುಡಿನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಫೋಟೋಗಳ್ನೆಲ್ಲ ಒರೆಸ್ಕೊಂಡು ಅಂದರೆ ಪೂಜೆ ಐಟಮ್ಸ್‌ಗಳನ್ನೆಲ್ಲ ತೊಳೆಯೋದಕ್ಕೆ ತೆಗೆದಿಟ್ಬಿಟ್ಟು, ದೇವ್ರ ಹತ್ರ ಒಣಗಿರೋ ಹೂವನ್ನೆಲ್ಲ ತೆಗೆದು ಫೋಟೋಗಳಲ್ಲಿರೋ ಕುಂಕುಮನೆಲ್ಲ ಒರೆಸ್ಕೊಂಡೆ. ಅದನ್ನೆಲ್ಲನೂ ನಾನು ಕಸಕ್ಕೆ ಹಾಕಕ್ಕೆ ಹೋಗಲ್ಲ. ಎಲ್ಲನೂ ಯಾವ್ದಾದ್ರು ಪಾಟ್ ಅಂದರೆ ಗಿಡದೊಳಗಡೆ ಹಾಕ್ಬಿಡ್ತೀನಿ. ಮೇಲ್ಗಡೆ ಮನೆ ಮೇಲಿಟ್ಟಿರೋ ಗಿಡದಲ್ಲಿ ಯಾವ್ದಾದ್ರು ಪಾಟ್‌ಗಳಿಗೆ ಹಾಕ್ಬಿಡ್ತೀನಿ. ಅದನ್ನೆಲ್ಲ ನಾನು ಕಸದಲ್ಲಿ ಎಸೆಯಲ್ಲ. ಇನ್ನು ಆ ಹೂವನ್ನೆಲ್ಲ ಒಣಗಿಸ್ಬಿಟ್ಟು ಧೂಪ ಮಾಡ್ತಾರಲ್ವಾ ಅಂದರೆ ಸಾಂಬ್ರಾಣಿ ಅದನ್ನು ಮಾಡ್ಬೋದು. ನಾನು ಇನ್ನೂ ಅದನ್ನೆಲ್ಲ ಟ್ರೈ ಮಾಡಿಲ್ಲ. ನೋಡೋಣ ಯಾವತ್ತಾದರೂ ಆದರೆ ಟ್ರೈ ಮಾಡ್ತೀನಿ ಅದನ್ನೂ. ಈಗ ಸದ್ಯಕ್ಕೆ ಅದನ್ನೆಲ್ಲ ತೆಗೆದ್ಬಿಟ್ಟು ನಾನು ಗಿಡದಲ್ಲಿ ಹಾಕ್ತೀನಿ. ಕಸಕ್ಕಂತೂ ಎಸೆಯಲ್ಲ ನಾನು ದೇವ್ರ ಹೂವನ್ನೆಲ್ಲನೂ. ಇನ್ನು ಪೂಜೆ ಐಟಮ್ಸ್‌ಗಳನ್ನೆಲ್ಲ ತೊಳಿತಾ ಇದ್ದೆ. ನನಗೆ ಈ ಸೀರೆ ಉಟ್ಕೊಂಡು ಕೆಲಸ ಮಾಡಬೇಕು ಅಂದರೆ ಆಗಲ್ಲ. ಅದು ನನ್ಗೆ ಯಾವಾಗ್ಲಿಂದನೂ ಹಂಗೇನೇನೆ. ನನ್ನ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಹಬ್ಬಗಳಲ್ಲೂ ಅಷ್ಟೇ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಪೂಜೆ ಟೈಮಿಗೆ ಸೀರೆ ಉಟ್ಕೊಂಡು ಪೂಜೆ ಮುಗಿಸಿದ ತಕ್ಷಣ ಮತ್ತೆ ಸೀರೆ ತೆಗೆದ್ಬಿಡ್ತೀನಿ. ನನಗೆ ಹಾಕ್ಕೊಂಡು ಇರಬೇಕು ಅಂದರೆ ಆಗಲ್ಲ. ಅದು ಅಭ್ಯಾಸನೇ ಇಲ್ಲ. ಡ್ರೆಸ್ಗಳು ಹಾಕಿ ಹಾಕಿ ಅದೇ ಕಂಫರ್ಟಬಲ್ಲು. ಸೀರೆಗಳು ಉಟ್ಕೊಂಡ್ರೆ ಒಂಥರ ದಸರಾ ಗೊಂಬೆ ಥರ ಸುಮ್ಮನೆ ಕುತ್ಕೊಬೇಕು ಅಷ್ಟೇ ನಾನು. ಕೆಲಸಗಳಂತೂ ಮಾಡೋಕ್ಕಾಗಲ್ಲ ನನಗೆ. ಅದು ಹೆಂಗೆಂಗೋ ಈ ನಡುವೆ ಸ್ವಲ್ಪ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಸೀರೆ ಉಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಇರೋದಕ್ಕೆ. ಹಾಗಾಗಿ ಇವತ್ತು ಸೀರೆ ಉಟ್ಕೊಂಡು ನಿಂತ್ಕೊಂಡು ಪೂಜೆ ಸಾಮಾನು ತೊಳಿತಾ ಇದ್ರೆ ನನಗೆ ಸೊಂಟ ಎಲ್ಲ ನೋವು ಬರ್ತಾ ಇತ್ತು ಬೇರೆ. ಯಾವಾಗ ಯಾವಾಗ ಸೀರೆ ತೆಗಿತೀನಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇನ್ನು ಪೂಜೆ ಸಾಮಾನೆಲ್ಲ ತೊಳೆದಾದ್ಮೇಲೆ ನೀಟಾಗಿ ಒಂದ್ಸಲಿ ಒರೆಸ್ಕೊಂಬಿಡ್ತೀನಿ. ನಾನು ಯಾವಾಗಲೂ ಹೇಳೋ ಥರ ನೀರು ಬಿಡಬಾರ್ದು. ಪೂಜೆ ಐಟಮ್ಸ್‌ನಲ್ಲಿ ನೀಟಾಗಿ ಒರೆಸ್ಕೊಂಬಿಟ್ರೆ ಅದು ಕ್ಲೀನಾಗಿ ಹಂಗೇ ಇರುತ್ತೆ. ನೀರು ಕಲೆ ಕುತ್ಕೊಂಬಿಟ್ರೆ ಅದು ನೆಕ್ಸ್ಟು ನಮಗೆ ತೊಳೆಯೋದಕ್ಕೆ ನಮಗೆ ಕಷ್ಟ ಆಗೋದು. ಹಾಗಾಗಿ ನಾನು ತೊಳೆದಿದ್ದ ತಕ್ಷಣ ಫಸ್ಟು ಒರೆಸಿ ಇಟ್ಬಿಡ್ತೀನಿ. ಆಮೇಲೆ ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳೋದು. ಇನ್ನು ಪೂಜೆ ಐಟಮ್ಸ್‌ನೆಲ್ಲ ತೊಳೆದು ಒರೆಸಿ ಎಲ್ಲ ಆದಮೇಲೆ ಇನ್ನು ದೇವ್ರ ಗುಡಿನ ಕ್ಲೀನ್ ಮಾಡ್ಕೊತೀನಿ. ಎಲ್ಲ ನೀಟಾಗಿ ಒರೆಸ್ಕೊತೀನಿ. ನಾನು ಇದಕ್ಕೆ ಅಂದರೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ನಾನು ಒಂದೇ ಬಟ್ಟೆ ಇಟ್ಕೊಂಡಿರೋದು. ಇನ್ನೊಂದೆರಡು ತಗೊಂಬರ್ಬೇಕು. ಈಗ ಸದ್ಯಕ್ಕೆ ಇದೊಂದೇ ಇಟ್ಕೊಂಡಿರೋದು. ಮುಂಚೆ ಇದ್ವು ಅದೆಲ್ಲ ಹಳೇದಾದವು ಅಂತ ಎಸೆದ್ಬಿಟ್ಟೆ. ಈಗ ಸದ್ಯಕ್ಕೆ ಒಂದಿದೆ. ಒಂದರಲ್ಲೇ ಒರೆಸ್ತಾ ಇದ್ದೀನಿ ಅಂತ ಅನ್ಕೊಬೇಡಿ. ಫಸ್ಟು ನಾನು ಅದಕ್ಕೆ ಅಂತಲೇ ಬಟ್ಟೆ ಹಸಿ ಅಂದರೆ ಒಣಗಿರೋವಾಗ ನೀಟಾಗಿ ಪೂಜೆ ಸಾಮಾನೆಲ್ಲ ತೊಳ್ಕೊಂಡಿದ್ದ ತಕ್ಷಣ ಒರೆಸಿಟ್ಕೊಂಬಿಡ್ತೀನಿ. ಆಮೇಲೆ ಬಟ್ಟೆನ ಹಸಿ ಮಾಡಿಕೊಂಡು ಅದರಲ್ಲೇನೆ ದೇವ್ರ ಗುಡಿನೆಲ್ಲ ಒರೆಸ್ಕೊಂಡು ತಿರ್ಗಾ ಇನ್ನೊಂದು ಸರಿ ತೊಳೆದ್ಬಿಟ್ಟು ಅದೇ ಇದರಲ್ಲೇನೆ ನೀಟಾಗಿ ಫೋಟೋಗಳನ್ನ ಒರೆಸ್ಕೊತೀನಿ. ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅದನ್ನು ತೊಳೆದ್ಬಿಟ್ಟು ಒಣಗಕ್ಕೆ ಹಾಕ್ಬಿಡ್ತೀನಿ. ಇನ್ನು ನಾನು ಈ ದೇವ್ರ ಕಬೋರ್ಡ್‌ನ ಒಂದು ಮಾಮೂಲಿ ಫರ್ನಿಚರ್ ಅಂಗಡಿ ಇರುತ್ತೆ ಅಲ್ವಾ, ಅಲ್ಲೇ ತಗೊಂಡಿದ್ದು. ಆದರೆ ಕಬೋರ್ಡ್ ಕೊಟ್ಟರು ಅವರು ಆ ಹೋಲ್‌ಗಳಿಗೆ ಗಂಟೆಗಳನ್ನೇ ಕೊಡಲಿಲ್ಲ. ಕೇಳಿದ್ದಕ್ಕೆ ಅದು ಬರಲ್ಲ ನೀವೇ ತಗೊಬೇಕು ಅಂತ ಅಂದ್ಬಿಟ್ರು. ಅದನ್ನು ನೋಡಿದೆ ನಾನು ಅಂಗಡಿನಲ್ಲೆಲ್ಲ ಹುಡುಕಿದೆ ಇಲ್ಲೆಲ್ಲನೂ ಆದರೆ ಸಿಗಲಿಲ್ಲ ನನಗೆ. ತುಂಬ ದೊಡ್ಡದು ತೋರಿಸ್ತಾರೆ. ದೊಡ್ಡದೆಲ್ಲ ಅದ್ರಲ್ಲಿ ಆಗಲ್ಲ. ಅದು ಹಿಡ್ಸಲ್ಲ ಅಷ್ಟು. ಚಿಕ್ಕದು ಬೇಕು. ತುಂಬ ಚಿಕ್ಕದು ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಮಾರ್ಕೆಟ್‌ಗೇನಾದರೂ ಹೋದ್ರೆ ಆ ಕಡೆ ಏನಾದ್ರು ಸಿಕ್ಕಿದ್ರೆ ತಗೊಂಬರ್ಬೇಕು. ಸಿಗಲಿಲ್ಲ ಅಂದರೆ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲೇನಾದ್ರು ಸಿಕ್ಕಿದ್ರೆ ನೋಡಬೇಕು. ತಗೊಂಡು ಬಂದು ಹಾಕಬೇಕು. ಇಲ್ಲ ಅಂದರೆ ಅದು ಲಕ್ಷಣನೇ ಕಾಣಲ್ಲ. ಒಂಥರ ಬೋರ್ಡ್ ಇದ್ದಂಗಿದೆ. ಗಂಟೆ ಹಾಕಿದ್ರೇನೆ ಚೆನ್ನಾಗಿರುತ್ತೆ. ಹಂಗಾಗಿ ಹುಡುಕ್ತಾ ಇದ್ದೀನಿ. ಸಿಕ್ಕಿದ್ರೆ ತಗೊಂಬಂದು ಹಾಕಬೇಕು. ಇನ್ನು ದೇವ್ರ ಗುಡಿನೆಲ್ಲ ಒರೆಸ್ಕೊಂಡಾದ್ಮೇಲೆ ಇನ್ನು ಫೋಟೋಗಳ್ನು ಒರೆಸ್ಕೊಂಡು ಫೋಟೋಗಳಿಗೂ ಗಂಧ ಕುಂಕುಮ ಎಲ್ಲ ಹಚ್ಚಿ ಇಟ್ಕೊತೀನಿ. ರಾಯರ ಫೋಟೋಗೆ ಮಾತ್ರ ಗಂಧ ಹಚ್ತೀನಿ. ಕುಂಕುಮ ಹಚ್ಚಕ್ಕೋಗಲ್ಲ. ಮುಂಚೆ ಹಚ್ಚಿ ಇಡ್ತಾ ಇದ್ದೆ. ಆದರೆ ಹಂಗೆ ಹಚ್ಚಬಾರ್ದಂತೆ. ಗೊತ್ತಾದ್ಮೇಲೆನೂ ಮಾಡಬಾರ್ದು ಆ ತಪ್ಪನ್ನ ಅಂತ ಹೇಳ್ತಾರಲ್ವ. ಅದಕ್ಕೆ ನಾನು ಹಚ್ಚಕ್ಕೆ ಹೋಗಲ್ಲ. ಬರೀ ಗಂಧ ಹಚ್ಬಿಟ್ಟು ಇಡ್ತೀನಿ. ಕುಂಕುಮ ಇಡಕ್ಕೆ ಹೋಗಲ್ಲ. ಇನ್ನು ಎಲ್ಲದಕ್ಕೂ ಅಂದರೆ ಪೂಜೆ ಸಾಮಾನುಗಳಿಗೆ ಫೋಟೋಗಳಿಗೆ ಎಲ್ಲದಕ್ಕೂ ಗಂಧ ಕುಂಕುಮ ಎಲ್ಲ ಹಚ್ಚಿ ಇಟ್ಟಾದಮೇಲೆ
ಹೂವೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊತೀನಿ. ಇನ್ನಿವತ್ತು ಲಕ್ಷ್ಮೀ ವಿಗ್ರಹಕ್ಕೆ ಅಂದರೆ ಲಾಸ್ಟ್ ವಾರ ನಾನು ಲಕ್ಷ್ಮೀ ವಿಗ್ರಹಕ್ಕೆ ತಾಳಿ ಇದು ಅರ್ಶಿನ ಕೊಂಬೇನು ಕಟ್ಟಿರಲಿಲ್ಲ ಅಲ್ವಾ, ಹಾಗಾಗಿ ಈ ಸತಿ ತಗೊಂಬಂದಿದ್ದೀನಿ. ತುಂಬ ಸಣ್ಣದು ಹುಡುಕಿ ತಗೊಂಬಂದಿದ್ದೀನಿ. ಯಾಕಂದರೆ ದೊಡ್ಡ ಅರ್ಶಿನ ಕೊಂಬುಗಳು ಸಿಗುತ್ತೆ, ಅದು ವಿಗ್ರಹ ತುಂಬ ಚಿಕ್ಕದಿರೋದಕ್ಕೆ ಅಷ್ಟು ದೊಡ್ಡದು ಹಾಕೋಕ್ಕಾಗಲ್ಲ. ಅದಕ್ಕೆ ತುಂಬ ಚಿಕ್ಕದು ಚೆನ್ನಾಗಿರೋದನ್ನೇ ಹುಡುಕಿ ತಗೊಂಡು ಬಂದಿದ್ದೀನಿ. ತಗೊಂಬಂದು ಇವತ್ತು ಅದಕ್ಕೆ ಅರ್ಶಿನ ಕೊಂಬು ದಾರ ಮಾಡಿ ಹಾಕ್ತಾ ಇದ್ದೀನಿ. ಇನ್ನು ಪೂಜೆ ಅಂದರೆ ಲಕ್ಷ್ಮೀ ಪೂಜೆ ಮಾಡೋವಾಗ ಲಕ್ಷ್ಮಿಗೆ ಗೆಜೆ ವಸ್ತ್ರ ಹಾಕಬೇಕು. ಹಂಗಾಗಿ ಇವತ್ತು ಗೆಜೆ ವಸ್ತ್ರನೂ ತಗೊಂಬಂದಿದ್ದೀನಿ. ಅದನ್ನು ಹಾಕಿದ್ದೀನಿ ಫೋಟೋಗೆ, ಲಕ್ಷ್ಮಿಗೆ ಎಲ್ಲದಕ್ಕೂನು. ಎಷ್ಟು ನೆನ್ಪಿಟ್ಕೊಂಡು ಪೂಜೆಗೆಲ್ಲಾನು ರೆಡಿ ಮಾಡ್ಕೊಂಡ್ರೂ ಒಂದೊಂದನ್ನು ಏನೋ ಒಂದು ಮರ್ತೇ ಹೋಗಿರ್ತೀನಿ ನಾನು. ಲಾಸ್ಟ್ ಟೈಮು ಲಕ್ಷ್ಮಿಗೆ ತಾಳಿ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೆ, ಅರ್ಶಿನ ಕೊಂಬು ದಾರನ. ಅದೇ ಥರ ಈ ಸಲ ತುಪ್ಪದ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ. ದೀಪಗಳು ತೊಗೊಂಬಂದೆ, ತುಪ್ಪ ತೊಗೊಂಬರೋದನ್ನೇ ಮರ್ತೋಗ್ಬಿಟ್ಟೆ. ಇನ್ನು ಮನೇಲಿ ತುಪ್ಪ ಇದೆ, ಆದರೆ ಅದನ್ನು ನಾನು ತಿನ್ನೋದಕ್ಕೆ ಯೂಸ್ ಮಾಡೋದ್ರಿಂದ ಅದನ್ನು ನಾನು ದೇವ್ರಿಗೆ ಯೂಸ್ ಮಾಡಲ್ಲ. ದೇವ್ರಿಗೆ ಅಂತ ತಂದರೆ ನಾನು ಸಪ್ರೇಟಾಗೇ ಇಟ್ಬಿಡ್ತೀನಿ. ಮನೆಯಲ್ಲಿ ಯೂಸ್ ಮಾಡೋ ತುಪ್ಪನೇ, ಊಟಕ್ಕೆ ಯೂಸ್ ಮಾಡೋ ತುಪ್ಪನೇ ನಾನು ದೇವ್ರಿಗೆ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಇವತ್ತು ತುಪ್ಪದ ದೀಪ ಹಚ್ಚಕ್ಕೆ ಹೋಗಲಿಲ್ಲ. ಹಚ್ಚಬೇಕು ಅಂತ ಅಂದ್ಕೊಂಡೆ, ಯಾಕಂದರೆ ನೆನ್ನೆ ಗುರುಪೌರ್ಣಮಿ ಮಾಡೋಕ್ಕೂ ಆಗಿರಲಿಲ್ಲ ಅಲ್ವಾ, ರಾಯರಿಗೆ ತುಪ್ಪದ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಹಚ್ಚೋಣ ನೆನ್ನೆ ಮಾಡೋಕ್ಕಾಗಲಿಲ್ಲ, ಇವತ್ತು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಇವತ್ತು ಮರ್ತು ಬಂದೆ ನಾನು ತುಪ್ಪ ತಗೊಳ್ಳೋದನ್ನು. ಹಂಗಾಗಿ ತುಪ್ಪದ ದೀಪ ಹಚ್ಚೋಕ್ಕಾಗಲಿಲ್ಲ ಇವತ್ತು ನನಗೆ. ಅಂಗಡಿಗೆ ಹೋಗೋವಾಗ ಏನೇನೋ ತೊಗೊಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನೆನ್ಪು ಮಾಡ್ಕೊಂಡು ಹೋಗಿರ್ತೀನಿ ನಾನು. ಅಂಗಡಿಗೆ ಹೋದ್ಮೇಲೆ ಅದು ಏನು ತೊಗೊತೀನೋ ನಾನು ಏನು ತೊಗೊಬೇಕು ಅಂತ ಹೋಗಿರ್ತೀನೋ ಅದನ್ನು ಬಿಟ್ಟು ಇನ್ನೆಲ್ಲನೂ ತೊಗೊಂಡು ಬಂದಿರ್ತೀನಿ. ಹಿಂಗೆ ಆಗಿರುತ್ತೆ ಯಾವಾಗ್ಲೂ. ಬೇಕಾಗಿರೋ ಐಟಮ್ನ ಮರ್ತೇ ಬಂದಿರ್ತೀನಿ. ಮನೆಗೆ ಬಂದಮೇಲೆ ಜ್ಞಾಪಿಸ್ಕೊತೀನಿ ನಾನು ಏನು ತೊಗೊಳಕ್ಕೆ ಹೋಗಿದ್ದೆ, ಏನು ತೊಗೊಂಬಂದೆ ಅಂತ. ಈ ಥರ ಆಗ್ತಾ ಇರುತ್ತೆ ಯಾವಾಗ್ಲೂ. ಹಾಗಾಗಿ ಇವತ್ತು ಕೂಡ ಹೋಗಿದ್ದು ಏನಕ್ಕೋ ತೊಗೊಂಬಂದಿದ್ದು ಏನೇನೋ, ಹಂಗೆ ತುಪ್ಪನೂ ಮರ್ತು ಬಂದೆ ನಾನಿವತ್ತು. ಇನ್ನು ನಮ್ಮ ಮನೆಯವರು ಟ್ರಿಪ್ಪಿಗೆ ಬೇರೆ ಹೋಗಿದ್ದಾರೆ ಅವರ ಕೊಲೀಗ್ಸ್ ಜೊತೆಲಿ. ಕೊಡಚಾದ್ರಿ ಅಂತ ಹೇಳಿದ್ರು. ಇನ್ನು ಎಲ್ಲೆಲ್ಲಿ ಹೋಗಿದ್ದಾರೆ ಏನೋ ಗೊತ್ತಿಲ್ಲ. ಅಂದರೆ ಯಾವುದೇ ಪ್ಲ್ಯಾನ್ಸ್ ಮಾಡ್ಕೊಂಡಿಲ್ಲ. ಹಾಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಅನಿಸುತ್ತೋ ಅಲ್ಲಿಗೆಲ್ಲ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತ ನನಗೆ ಬೇಜಾರಾಗಿತ್ತು ಸ್ವಲ್ಪ. ಇನ್ನೇನು ಮಾಡೋಕ್ಕಾಗತ್ತೆ, ಅವರೆಲ್ಲ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ. ತುಂಬ ವರ್ಷ ಆದಮೇಲೆ ಹೋಗ್ತಾ ಇದ್ದಾರೆ. ಅವ್ರ ಪಾಪ ಎಲ್ಲಿಗೂ ಹೋಗೋದೇ ಇಲ್ಲ. ಸರಿ ಹೋದರೆ ಹೋಗಲಿ ಅಂತ ಸುಮ್ಮನಾದೆ ನಾನು. ಆದರೆ ಇಲ್ಲೇ ವೆದರ್ ಈ ಥರ ಇದೆ, 2 ದಿನದಿಂದ ಮಳೆ ಬರ್ತಾನೇ ಇದೆ. ಇನ್ನು ಅಲ್ಲಿ ಕೂಡ ಅದೇ ಥರ ಮಳೆ ಬರ್ತಾನೇ ಇದೆಯಂತೆ. ಹಾಗಾಗಿ ಅದೇ ಇದರಲ್ಲೇ ಟ್ರಕ್ಕಿಂಗ್ ಎಲ್ಲ ಹೋಗಿದ್ದಾರೆ, ಓಡಾಡ್ಕೊಂಡು ಬಂದಿದ್ದಾರೆ. ಲೀಚರ್ಸ್ ಹತ್ರ ಎಲ್ಲ ಚೆನ್ನಾಗಿ ಕಚ್ಚಿಸ್ಕೊಂಡು ಬಂದಿದ್ದಾರೆ. ಬಂದು ಫೋನಲ್ಲಿ ಹೇಳ್ತಾ ಇದ್ರು, ಚೆನ್ನಾಗಿ ಕಚ್ಚಿಸ್ಕೊಂಡೆ ಲೀಚರ್ಸ್ ಹತ್ರ, ನಾನು ಸ್ವಲ್ಪ ಸಾಯಿಸ್ಬಿಟ್ಟೆ ಡೆಟಾಲ್ ಹಾಕಿ ಅಂತೆಲ್ಲ. ಸರಿ ಏನೋ ಹೋಗಿದ್ದಾರೆ, ಸುತ್ತಾಡ್ಕೊಂಡು ಬರಲಿ, ಇನ್ನು ಮಳೆಯಲ್ಲಿ ಚೆನ್ನಾಗಿ ನೆನ್ಕೊಂಡು ಚಳಿನಲ್ಲಿ ಒದ್ದಾಡಿಕೊಂಡು ಬರ್ತಾರೆ. ಅವ್ರಿಗೆ ಅವೆಲ್ಲ ಏನು ಫ್ರೆಂಡ್ಸ್ ಜೊತೆಲಿದ್ದಾಗ ಮನೆಯೂ ನೆನಪಿರಲ್ಲ, ಏನೂ ನೆನಪಿರಲ್ಲ. ನಾವೇ ಫೋನ್ ಮಾಡಿ ಕೇಳಬೇಕು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ. ಅವರಂತೂ ಫೋನ್ ಮಾಡಿ ಏನು ಮಾಡ್ತಿದ್ಯಾ ಅಂತ ಕೇಳಲ್ಲ. ಸರಿ ಆಯಿತು ಹೋಗಲಿ, ಎಂಜಾಯ್ ಮಾಡಲಿ ಅಂತ ಸುಮ್ಮನಾಗಿದ್ದಾಯಿತು. ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಇನ್ನು ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡಿಸ್ಬಿಡೋಣ ಅಂತ ಬಂದೆ. ನೋಡಿದ್ರೆ ಮಳೆ ಇನ್ನೂ ಬರ್ತಾನೇ ಇತ್ತು, ಬಿಟ್ಟು ಮಳೆ ಬರ್ತಾ ಇತ್ತು. ಸರಿ ಬಂದರೆ ಬರಲಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೊಸಲನ್ನೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡೆ. ರಂಗೋಲಿನ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ರಂಗೋಲಿ ನೋಡಿ ಇಟ್ಕೊಂಡಿದ್ದೆ, ಇವತ್ತು ಚೆನ್ನಾಗಿರೋ ಒಂದು ರಂಗೋಲಿ ಬಿಡಿಸ್ಬೇಕು ಅಂತ. ಮಳೆ ಬರ್ತಾ ಇದ್ದಿದ್ದು ನೋಡಿಬಿಟ್ಟು ಬೇಜಾರಾಗ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಸುಮ್ಮನೆ ಯಾವುದೋ ಒಂದು ಬಂದಿದ್ದ ರಂಗೋಲಿನ ಹಾಕ್ಕೊಂಡಿದ್ದೀನಿ ಅಷ್ಟೇನೆ.
ಇನ್ನು ನೈವೇದ್ಯಕ್ಕೆ ಅಂತೇಳಿ ನಾನು ಬೇರೆ ಏನು ಸ್ವೀಟ್ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಅವಲಕ್ಕಿ ಸಕ್ಕರೆನ ಕಲಸಿ ಇಟ್ಬಿಡೋಣ ಅಂತ ಅವಲಕ್ಕಿನ ನೆನೆಸಿಡ್ತಾ ಇದ್ದೀನಿ. ಬಾಳೆಹಣ್ಣು ಮತ್ತು ಕಾಯಿ ತುರಿ ಏನಾದರೂ ಇದ್ದರೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಅವಲಕ್ಕಿ ಬೆಲ್ಲ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಆದರೆ ನಾನು ಬರೀ ಅವಲಕ್ಕಿ ಸಕ್ಕರೆ ಮಾತ್ರ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬಾಳೆಹಣ್ಣು ತೊಗೊಂಬಂದಿದ್ದು ಪೂಜೆಗೆ ಇಟ್ಬಿಟ್ಟಿದ್ದೆ, ಬೇರೆ ಸಪ್ರೇಟ್ ಬಾಳೆಹಣ್ಣು ಇರಲಿಲ್ಲ. ಇನ್ನು ಅವಲಕ್ಕಿನ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೀಲಿ ಅಂತ ಅಂದ್ಬಿಟ್ಟು ನೀರು ಹಾಕಿ ನೆನೆಯೋಕೆ ಇಟ್ಬಿಟ್ಟು ನಾನು ಆಚೆ ದೀಪ ಹಚ್ಚೋಣ ಅಂತ ನೋಡಿದೆ. ಆಚೆ ನೋಡಿದ್ರೆ ಮಳೆ ಬರ್ತಾನೆ ಇತ್ತು, ಇನ್ನು ಗಾಳಿನೂ ಬೀಸ್ತಾ ಇತ್ತು. ಹಾಗಾಗಿ ನೋಡ್ತಾ ಇದ್ದೀನಿ ಏನು ಮಾಡೋದು, ಹಚ್ಚೋದಾ ಬೇಡವಾ ಅಂತ. ಹಚ್ಚಿದ್ರೆ ಗಾಳಿಗೆ ಆರೋಗುತ್ತೆ, ಇರೋದು ಇಲ್ಲ, ಅಲ್ಲಿ ಮಳೆ ಹನಿ ಎಲ್ಲ ಬೀಳ್ತಾ ಇದೆ. ಅದಕ್ಕೆ ಸರಿ ಆಮೇಲೆ ಹಚ್ಚೋಣ, ಇನ್ನೂ ಟೈಮ್ ಇದೆಯಲ್ಲ, ಮಳೆ ಏನಾದರೂ ಕಮ್ಮಿ ಆದರೆ ಹಚ್ಚೋಣ ಅಂತ ಅಂದ್ಕೊಂಡು ಇನ್ನು ನೆನೆಸಿಟ್ಟಿದ್ದ ಅವಲಕ್ಕಿನ ನೀರೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ನೈವೇದ್ಯ ಇಡೋದಕ್ಕೆ. ಇನ್ನು ಇವತ್ತಿನ ಲಕ್ಷ್ಮೀ ಪೂಜೆ ನಮ್ಮ ಮನೇಲಿ ಈ ಥರ ಆಗಿದೆ. ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರಲ್ವ ಸ್ಯಾರಿ ಉಟ್ಕೊಂಡು ವ್ಲಾಗ್ ಮಾಡಿ ಅಂತ, ಸ್ಯಾರಿನೂ ಉಟ್ಕೊಂಡು ವ್ಲಾಗ್ ಮಾಡಿದ್ದೀನಿ. ನೀವು ವಿಡಿಯೋ ನೋಡ್ತಾ ಇದ್ದರೆ ಹೇಳಿ, ನನಗೆ ಕಮೆಂಟ್ ಮಾಡಿ ಸ್ಯಾರಿನಲ್ಲಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ. ಇನ್ನು ಸ್ವಲ್ಪ ಕತ್ಲಾದ್ಮೇಲೆ ದೀಪಗಳನ್ನೂ ಹಚ್ಚದೆ ಬಾಗಿಲಲ್ಲಿ ತುಳಸಿ ಗಿಡದ ಹತ್ರ ಹಚ್ಚಿ ಇಟ್ಟಿದ್ದೀನಿ. ಮಳೆ ಬರ್ತಾನೆ ಇತ್ತು, ಬಂದರೆ ಬರಲಿ ಪರವಾಗಿಲ್ಲ ಅಂತ ಹಚ್ಚಿ ಇಟ್ಟಿದ್ದೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಆಮೇಲೆ ಹಂಗೆ ಒಂದು ಸುದ್ದಿ ಬಂತು, ನಮಗೆ ಗೊತ್ತಿರೋರೇನೆ, ಪಾಪ ನನಗಿಂತ ಚಿಕ್ಕ ಹುಡುಗಿನೇ ಡೆಲಿವರಿ ಟೈಮಲ್ಲಿ ಅಂದರೆ ಸತ್ತೋದ್ರು ಅಂತ ಅಂದ್ಬಿಟ್ಟು. ನನಗದು ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಇವಾಗ ತಾನೇ ಪೂಜೆ ಮಾಡಿ ಕೂತ್ಕೊಂಡೆ, ತಕ್ಷಣ ಈ ಥರ ಸುದ್ದಿ ಬಂತಲ್ಲ ಅಂತ. ಅದಕ್ಕೆ ಬೇಜಾರಾಗ್ಬಿಟ್ಟು ಸ್ವಲ್ಪ ಹೊತ್ತು ಹೋಗಿ ಆಚೆ ನಿಂತ್ಕೊಂಡ್ಬಿಟ್ಟಿದ್ದೆ. ನನಗಿಂತ ಒಂದು 3 ವರ್ಷ ಚಿಕ್ಕವಳೇನೆ, ಜೊತೆಲೇ ಆಟ ಆಡಿ ಬೆಳೆದಿದ್ವಿ ನಾವು. ಇಲ್ಲೇ ಇದ್ದಿದ್ದು ನಮ್ಮನೆ ಹತ್ರನೇ. ಆದರೆ ಇವಾಗ ಈ ಥರ ಆಗಿದೆ ಅಂತ ವಿಷಯ ಗೊತ್ತಾದಮೇಲೆ ನನಗೆ ಸಖತ್ತು ಬೇಜಾರಾಗೋಯಿತು. ಒಂದು ಸ್ವಲ್ಪ ಹೊತ್ತು ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ. ಅವ್ರಿಗೆ ಈ ಥರ ಆಯಿತು ಅಂತ ವಿಷಯ ಹೇಳ್ಬಿಟ್ಟು ಅವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿದೆ, ಸಮಾಧಾನ ಆಯಿತು. ಆಮೇಲೆ ಸುಮ್ಮನಾದೆ. ಇನ್ನು ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.